ನೋಡಿ ಈ ಥರ ಹಾಕಿದ್ದೀನಿ ವೈಟು. ಇದು ನನಗೆ ಬಾಗ್ನಕ್ಕೆ ಅಂತ ಒಬ್ಬರು ದುಡ್ಡು ಕೊಟ್ಟಿದ್ರು, ಹಾಗಾಗಿ ಸೀರೆ ಕೊಡಬೇಕು ಅಂತಿದ್ವಿ. ಆ ಪ್ಯಾಟ್ರನ್ ಸಿಗ್ತಾ ಇರಲಿಲ್ಲ, ಇವತ್ತು ಸಿಕ್ತು, ಅದಕ್ಕೆ ಕೊಡೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮನೆ ಮನಿ ಪ್ಲ್ಯಾಂಟ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಇದು ಅದೇ ಹೇಳಿದ್ನಲ್ಲ, ಇದು ಮನಿ ಪ್ಲ್ಯಾಂಟು. ಇದು ನಂಜುಬಟ್ಲು ಹೂವು ಮತ್ತು ಮಲ್ಲಿಗೆ ಹೂವಿನದು. ಇದು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾಗರಬ್ಬ ಮಾಡಿದ್ವಲ್ಲ, ಅದು ಇನ್ನೂ ಹಾಗೆ ಇದೆ ನೋಡಿ. ನಾವು ಒಂದು ರಾತ್ರಿ ಬಿಡ್ತೀವಿ, ಹಾಗೆ ಇವತ್ತು ಹಬ್ಬದ ಅಡುಗೆ ಮಾಡಿ ಪೂಜೆ ಮಾಡೋದು. ನಮ್ಮಮ್ಮ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು, ನಮ್ಮ ದಿನ ಆಗಿಲ್ಲ, ಇವರೆಲ್ಲ ರೆಡಿ ಮಾಡ್ಕೊತಾರೆ. ಒಬ್ಬಟ್ಟಿನ ಸಾಂಬಾರು ಅಲ್ವಮ್ಮ ಇದು. ರಂಗೋಲೆ ಬಿಡೋಣ ಅಂತ ನೋಡಿ ಇದ್ರಲ್ಲಿ ಬಿಡಬೇಕು ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ರಂಗೋಲಿ ಹಾಕಿದ್ರೆ ಇದು ಯಾವ ಥರ ಐತೆ ಶಾಡೋ ಅದೇ ಥರ ಬರುತ್ತೆ. ಅದೇಗೆ ಅನ್ನೋದನ್ನು ನೀವು ನೋಡಿ ನಾನು ಹಾಕ್ತೀನಿ ಬರುತ್ತೇನೋ ಅಂತ. ನಾನು ಒಂದ್ಸರಿ ಟ್ರೈ ಮಾಡಿದ್ದು ಚೆನ್ನಾಗಿ ಬಂದಿತ್ತು. ಅದಕ್ಕೆ ಇವಾಗ ಸ್ವಲ್ಪ ಕೈಲಿ ಹಾಕೋಕ್ಕೆ ಟೈಮ್ ಇಲ್ವಲ್ಲ, ಇದ್ರಲ್ಲಿ ಹಾಕಿ ನೋಡೋಣ ಬೇಗ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಏನು ಅಂತ ನೋಡೋಣ ಬನ್ನಿ. ಇಲ್ಲಿಗೆ ಹಾಕ್ತೀನಿ. ತೂತಾ ಇದೆ ಇಲ್ವರ, ಈ ಕಡೆ ಹಾಕ್ತೀನಿ. ಫಸ್ಟ್ ಒಂದ್ಸರಿ ನಾನು ವೈಟ್ ರಂಗೋಲಿನಲ್ಲೇ ಟ್ರೈ ಮಾಡಿದೆ ಯಾವ ಥರ ಬರುತ್ತೆ ಅಂತ ಹೇಳಿ. ವೈಟ್ ರಂಗೋಲಿ ಹಾಕಿದೆ, ಅದು ಹಬ್ಬದ ರಂಗೋಲಿ ಅಂತ ಅನ್ನಿಸ್ಕೊಳ್ಳಿಲ್ಲ. ಮತ್ತು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂದರೆ ಮಾಮೂಲಿ ಡೇ ಹಾಕ್ತೀವಲ್ಲ ರಂಗೋಲಿ ಆ ಥರ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ರಿಮೂವ್ ಮಾಡಿ ಮತ್ತೆ ನನಗೆ ಸೆಟ್ ಆಗೋ ಥರ ನಾನು ಒಂದು 2-3 ಕಲರ್ ಇದ್ದು ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡು ಕಲರ್ಫುಲ್ಲಾಗಿ ಹಬ್ಬದ ದಿನ ಕಲರ್ ರಂಗೋಲಿ ಹಾಕಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಒಂದ್ಸರಿ ಈ ಥರ ಇದ್ದರೆ ಟ್ರೈ ಮಾಡಿ. ನೆಲ ಹಾರಲಿ ಅಂತ ಸ್ವಲ್ಪ ಹಾಗೆ ವೆಯ್ಟ್ ಮಾಡಿದೆ, ಇಲ್ಲಾಂದರೆ ಅದಕ್ಕೆ ಅಂಟ್ಕೊಂಡ್ಬಿಟ್ರೆ ರಂಗೋಲಿ ಕೆಳಗಡೆ ಬೀಳೋದಿಲ್ಲ ಅಂತ ಹೇಳಿ ಇವಾಗ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಒಂದು 3-4 ಕಲರ್ಸ್ ಇತ್ತು, ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ವೈಟ್ ರಂಗೋಲಿ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಮತ್ತು ನನಗೆ ಗೊತ್ತಿರೋ ಥರ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ಇದೊಂದು ಕಲರ್, ನೋಡಿ ಈ ಥರ ಹಾಕಿದ್ದೀನಿ. ವೈಟು ಇದೊಂದು ಕಲರು, ಇದೊಂದು ಕಲರು, ಇದೊಂದು ಕಲರು, ಇದೊಂದು ಕಲರು ಹಾಕಿದ್ದೀನಿ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ತೆಗಿತಾ ಇದ್ದೀನಿ. ಸೂಪರ್ ಅಲ್ಲ, ಸೊ ನೈಸ್. ಇದು ನೋಡೋಣ ಎಷ್ಟಾದರೂ ಬರಲಿಲ್ಲ, ವೇಸ್ಟ್ ಮಾಡಬಾರ್ದು. ಹಾಗಾಗಿ ಇಲ್ಲಿಗಾದರೂ ಹಾಕ್ತೀನಿ, ನೋಡೋಣ ಎಷ್ಟಾದರೂ ಬರಲಿ. ಸ್ವಲ್ಪ ಕಮ್ಮಿ ಬಂದರೆ ಪರವಾಗಿಲ್ಲ, ವೇಸ್ಟ್ ಮಾಡಬಾರ್ದು ಅಂತ ಇಲ್ಲಿಗೊಂದು ಹಾಕ್ಬಿಟ್ಟೆ. ಏನಕ್ಕಮ್ಮ ಇದು? ಇನ್ನು ಪಳವ್ ಮಾಡ್ಬೇಕದು. ಇದು ಪಳವಿ ಕಲಿಸ್ತಿರೋದಾ? ಅದು ಕನ್ನಡದಲ್ಲಿ ಗೊತ್ತಿಲ್ಲ. ಮತ್ತೆ ನಮ್ಮ ಅತ್ತೆಗೆ ಕನ್ನಡದಲ್ಲಿ ಏನು ಅಂತ ಗೊತ್ತಿಲ್ಲ, ಅಂದರೆ ನನಗೆ ಗೊತ್ತಿರಲ್ಲ. ಬಟ್ ಆದರೆ ನಾನು ಹೆಸರೇನು ಇಟ್ಟಿದ್ದೀನಿ ಅಂದರೆ ಬಟ್ಲು ಕಡುಬು ಅಂತ ಹೆಸರಿಟ್ಟಿದ್ದೀನಿ. ಇದಕ್ಕೆ ಅಂದರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿ ಈ ಥರ ಇಟ್ಟಿರೋದು. ಇದು ತುಂಬ ಈಸಿಯಾಗಿ ಮಾಡ್ಬೋದು. ಇದು ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಸೇಮ್ ಅಕ್ಕಿ ರೊಟ್ಟಿ ಯಾವ ಥರ ಮಾಡ್ತೀವಿ ಅದೇ ಪ್ರೊಸೀಜರ್ ಬರುತ್ತೆ. ಬಟ್ ಅಕ್ಕಿ ರೊಟ್ಟಿನ ಹಂಚ್ ಮೇಲೆ ಇಟ್ಟು ಬೇಯಿಸ್ತೀವಿ. ಇದು ಹಂಚ್ ಮೇಲೆ ಇಟ್ಟು ಬೇಯಿಸಲ್ಲ. ಇಡ್ಲಿ ಕಡುಬು ಪಾತ್ರೆ ಇರುತ್ತಲ್ಲ ಅದರೊಳಗಡೆ ಇಟ್ಟು ಉಸಿರು ಬಾಯಿನಲ್ಲಿ ಬೇಯಿಸಿದ್ರೆ ನೋಡಿ ಈ ಥರ ಬಟ್ಲು ಕಡುಬು ರೆಡಿಯಾಗಿರುತ್ತೆ. ಹಚ್ಚಿಲ್ಲ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಆಯ್ತಾ, ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಸೀರೆ ಉಟ್ಕೊಳ್ಳೋಣ ಅಂದ್ಕೊಳ್ತೀನಿ, ನೋಡೋಣ ಉಟ್ಕೊಳ್ತೀನಿ. ಓಕೆನಾ, ಆಮೇಲೆ ಸಿಗ್ತೀನಿ. ಇವಾಗ ನಾಗಪ್ಪಗೆ ಎಡೆ ಇಡ್ತಿರೋದು. ಮಾಡಿ ಪೂಜೆ ಮಾಡಿ. ನಿನ್ನೆ ಬರೀ ಅಣ್ಣ ಹಂಪಿ ಪೂಜೆ, ಇವತ್ತದ್ರ ಜೊತೆಗೆ ಯಾಪ ಪೂಜೆ ಮಾಡಿರಿ. ಸೀಬೆ ಹಣ್ಣು ಒಂದು ಮಿಸ್ಸಿಂಗು. ಅಮ್ಮ 2 ಸಾಕಲ್ವಮ್ಮ ಸೀಬೆ ಹಣ್ಣು? ತುದಿ ಬೆಲ್ಲದ ನೀರು ಏನಕ್ಕೆ ಬಿಡ್ತೀರಮ್ಮ ಇವಾಗ? ಮತ್ತೆ ಮನೆಯವರೆಲ್ಲ ಒಂದ್ಸರಿ ಪೂಜೆ ಮಾಡಾಯಿತು. ಇವಾಗ ಜಸ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗಿದ್ದೀವಿ. ಅಲ್ಲೋಗಿ ಗಂಗಮ್ಮ ಪೂಜೆ ಮಾಡಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದೀವಿ. ಬನ್ನಿ ಹೋಗೋಣ. ಇದೆಯಲ್ಲ ಜಗ್ಗು,
ಬೋರ್ವೆಲ್ ಅಲ್ಲೇ ತಾನೇ ಮಾಡೋದು. ಬಾಕ್ಲು ಓಪನ್ ಇದ್ರೆ ತಾನು ಹೋಗಿ ಆಂಜನೇಯ ಪೂಜೆ ಮಾಡ್ತೀನಿ, ನಾನು ಇಲ್ಲಿ ರೆಡಿ ಮಾಡ್ತೀನಿ. ಸರಿ ಬಂದ್ವಿ ಇವಾಗ ಜಸ್ಟು ಪೂಜೆ ಮಾಡೋಕ್ಕೋಸ್ಕರ ಎಲ್ಲ ತೊಗೊಂಡು ಬಂದ್ವಿ. ಬಾಳೆದೆಲೆ ತಂದಿಲ್ಲ ಅಂತ ಹೋಗ್ತಿದ್ದಾರೆ ತರಕ್ಕೆ. ವಾಸು ತೋರಿಸ್ತೀನಿ. ಮಂಚಪ್ಪ ಗೇಟ್ ಹಾಕಿಲ್ಲ, ಇಲ್ಲಿ ಮುಂದೆ ಮಾತ್ರ ಗೇಟ್ ಹಾಕಿದ್ದಾರೆ. ಬಟ್ಟೆ ಪುಟಾಣಿ ಗಂಟೆ ಕುಂಕುಮ ಎಲ್ಲ ಇದೆ ನೋಡಿ ಹೆಂಗಿಟ್ಟಿದ್ದಾರೆ, ಚೆಲ್ಬಿಟ್ರೆ ಅಂತ ಹಂಗೆ ಇಟ್ಕೊಂಡು ಕೂತಿದ್ದೀನಿ. ರೆಡಿ ಆಗಿದೆ, ಪೂಜೆ ಮಾಡಬೇಕು. ಉದ್ದಡಿ ಕಚ್ಚಿ ಏನು ಥರ ಕಳಿಸಿದ್ವಮ್ಮ ನಾವು? ಬಾಳೆಹಣ್ಣು 1 ಆಗಿದೆ. ಅಗ್ಗ ಕಾಯ್ ಈಗ ನೈವೇದ್ಯ ಅದ್ರಲ್ಲಿ ಮಾಡ್ತೀರಾ? ನೀವು ಇದರಲ್ಲಿ ಇಟ್ಕೋಬೇಕು ತಾನೆ ಸ್ವಲ್ಪ. ಗಂಗಮ್ಮ ನೋಡಿ ಇಲ್ಲಿ ಪೂಜೆ ಮಾಡ್ತವ್ರೆ, ಅಲ್ಲಿ ಗಂಟೆ ಹೊಡಿತವ್ರೆ. ಗಂಟೆ ಬಿಟ್ಟು ಬಂದು ಮಿಸ್ ಆಗಿ ಸಾಕು. ಉದ್ಗಡಿ ಕಚ್ಕೊಳಕ್ಕೆ ಅದು ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವು. ನೋಡೋಣ ಅದು ಹೆಂಗೆ ನಿಲ್ಲುತ್ತೆ, ನಾನು ನೋಡ್ತೀನಿ ಅದು ಹೆಂಗೆ ನಿಲ್ಲಿಸ್ತೀಯ ಅಂತ. ಗಾಳಿ ಒಂದು 5 ನಿಮಿಷ ನಿಂತ್ಕೊಳ್ಳಪ್ಪ, ಮಗ ಕರ್ಪೂರ ಹಾಸೋದಾನೆ ಪಾಪ ಕೂಪಕ್ಕೆ. ಆಯ್ತಲ್ಲ, ಗಾಳಿ ನೋಡು ಎಷ್ಟು ಜೋರಾಗಿ ಬರ್ತಿದೆ, ಅದಕ್ಕೆ ಹೇಳ್ತಿರೋದು. ಗುಡ್ಡಿಗೆ ಹೊಚ್ಬಿಡೋದು ಒಂದ್ಸಲ ಎಲೆ ಮೇಲಾ? ಉಲ್ಟಾ ಉಲ್ಟಾ ಹಂಗಲ್ಲ, ಉದ್ದ ಉದ್ದ ಹಂಗೆ ಗಾಳಿಗೆ ಹೋಗುತ್ತೆ. ಕೊನೆಗೂ ಹಚ್ಬಿಟ್ರೆ ಎಲೆ ಮೇಲೆ ಕಾಯ್ತು ಕಾಯ್ತು, ಹಿಂಗೆ ಇದು ಮಾಡಿ ಹಿಂಗೆ ಇದು ಆಲಿ ತುಪ್ಪ ಬಿಡ್ಬೇಕಲ್ವಾ? ಬಿಡ್ಬೇಕು ತಾನೆ. ಖಾಲಿ ಬಿಳಿ ಅಮ್ಮ, ಗಂಗಮ್ಮ ಪೂಜೆ ಮಾಡಿದ್ವಿ, ಗಂಗಮ್ಮನೆ ಬಂದು ತಿಂತೈತೆ ನೋಡಮ್ಮ. ಅಲ್ಲ ಹಸು ಗೋಮಾತೆ. ತುಪ್ಪ ತಂದ್ರ? ಎಲ್ಲ ತಂದಿಟ್ಟಣ. ಎಲ್ಲ ಈ ಥರ ಸಾಕು. ಸರಿ, ನೀವು ಹಸ ಎಷ್ಟು ಇವತ್ತು ಹ್ಯಾಂಡ್ಸಮ್ ಬಾಯ್ ಥರ ಕಾಣಿಸ್ತಾ ಇದ್ದೀರಾ? ಇವತ್ತು ನೋಡು, ನನ್ನ ಡ್ರೆಸ್ ಮ್ಯಾಚಿಂಗ್, ಸ್ಲಿಪ್ಪರ್ ಮ್ಯಾಚಿಂಗ್, 2 ಮ್ಯಾಚಿಂಗ್ ನೋಡಿಲಿ. ಹ್ಯಾಂಡ್ಸಮ್ಮು ನೀನು, ಹ್ಯಾಂಡ್ಸಮ್ಮು. ಹಾಯ್ ಫ್ರೆಂಡ್ಸ್, ನಿಮ್ಮ ಯೂಟ್ಯೂಬ್ ಅವ್ರು ಬೆಳಗ್ಗೆ ನಾನು ಯಾಕೆ ಅಂತ ಗೊತ್ತಾ ಫ್ರೆಂಡ್ ನಿಮಗೆ? ಕಾರ್ ಯಾಕೆ ಈ ಥರ ನಿಲ್ಸಿದ್ಯಾ ಅಂತ ಇಲ್ಲಿ ನೋಡಿಲಿ. ಈ ರೇಂಜಿಗೆ ಪಾರ್ಕಿಂಗ್ ಮಾಡೋದಾ? ಯಾರ್ದು? ನಿಮ್ದು. ಯಾರ್ದು? ನಮ್ಮದು. ಓಡ್ತಿರೋ ಯಾರು? ನೀವು. ನಿಲ್ಸ್ಬೇಕಾರೆ ಯಾರು? ನಾವು. ಯಾರಿಗೆ? ನಾವೀಗಲ್ಲ, ನಿಮಗೆ. ಗೌರಿ ಹಬ್ಬ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಆದಷ್ಟು ಮಾಡಿದ್ದೀನಿ. ಅದ್ರಲ್ಲಿ ಗೌರಮ್ಮಗೆ ಸಂಜೆ ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಹೋಗಿ ನಾಳೆ ಭದ್ರಾವತಿಗೆ ಹೋಗೋ ಪ್ಲ್ಯಾನ್ ಇದೆ. ಏನಕ್ಕೆ ಗೊತ್ತಾ? ಬಾಗ್ನ ಕೊಡೋಕ್ಕೆ ಅಕ್ಕಂಗೆ ಹೋಗೋ ಪ್ಲ್ಯಾನ್ ಇದೆ, ಹೋಗಬೇಕು. ಹಾಗೆ ನಾನು ನಮ್ಮನೆ ಹಬ್ಬದ್ದು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಮೇನ್ ಅಂದರೆ ನಮ್ಮ ಈ ಕುಟುಂಬಕ್ಕೆ ಬಂದಿರೋದಲ್ವ ನಾನು,
ಅವ್ರದ್ದು ಸಂಪ್ರದಾಯ ತಿಳ್ಕೊಂಡಂಗೂ ಆಗುತ್ತೆ, ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗೂ ಇರುತ್ತೆ ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿದೆ ಸುಮ್ಮನೆ. ಕೆಲವೊಂದು ಇದೆ, ಇನ್ನು ಕೆಲವೊಂದು ಇಲ್ಲ ಅನ್ಕೋತೀನಿ. ಹಾಗೆ ನೋಡಿ ಲೈಕ್ ಮಾಡಿ. ಒಬ್ಬೊಬ್ಬರು ಮನೆತನದಲ್ಲಿ ಒಂದೊಂಥರ ಪದ್ಧತಿ ಇರುತ್ತೆ, ಹಾಗೆ ನಮ್ಮ ಮನೆತನದಲ್ಲೂ ಒಂದೊಂಥರ ಪದ್ಧತಿ ಇದೆ. ಅಡುಗೆನೂ ಅಷ್ಟೇ, ಅಡುಗೆಯಿಂದ ಮಾಡೋ ರೀತಿಯಿಂದ ಎಲ್ಲನೂ ಸ್ವಲ್ಪ ಚೇಂಜಸ್ಸೇ ನಮ್ಮ ಕಡೆ ಇಲ್ಲಿ ನಮ್ಮ ಮನೇಲಿ. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಹಬ್ಬ ನನಗೆ. ಮಳೆ ಬರ್ತಾ ಇದೆ, ಪೂಜೆ ಎಲ್ಲ ಮುಗ್ದಾದ್ಮೇಲೆ ಟೈಮ್ ಎಷ್ಟು ಗೊತ್ತಾ, ಇವಾಗ 3 ಗಂಟೆಗೆ ಮಳೆ ಬರ್ತಾ. ನಮ್ಮ ಗಾಡಿ ಒಂದೇ ನಿಂತಿದೆಯಲ್ಲ. ಇವಾಗ ಜಸ್ಟ್ ಊಟ ಆಯಿತು. ನನಗೆ ಬಾಗ್ನಕ್ಕೆ ಅಂತ ಒಬ್ಬರು ದುಡ್ಡು ಕೊಟ್ಟಿದ್ರು, ಹಾಗಾಗಿ ಸೀರೆ ತೊಗೊಳೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಅತ್ತೆ ಬಾ ಹೋಗೋಣ ಅಂತ ಕರೆದ್ರು, ಅದಕ್ಕೆ ಹೋಗ್ತಾಯಿದ್ದೀನಿ. ಯಾವ ಥರ ಸೀರೆ ತೊಗೊಳಕ್ಕೆ ಹೋಗ್ತೀನಿ, ಅಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ನನಗೆ ಅಂತ ನಾನು ಸೀರೆ ತೊಗೊಳಕ್ಕೆ ಹೋಗ್ತಾರೆ ಅತ್ತೆ ಜೊತೆ, ನೋಡೋಣ. ಓಕೆ, ಅದೇ ಕಾರಣದಲ್ಲಿ ಗಣೇಶೋತ್ಸವ ಬರ್ತೈತಲ್ಲ, ಲಕ್ಷ್ಮೀ ನಿವಾಸ ನೋಡ್ತಾ ಇದ್ದೆ. ಆಫ್ ಮಾಡೋಕ್ಕೆ ಮನಸ್ಸೇ ಇಲ್ಲ, ಬಟ್ ಇವಾಗ ಹೋಗಲೇಬೇಕು. ಅದಕ್ಕೆ ಹೋಗಿ ಬೇಗ ಕಲೆಕ್ಷನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಸೀರೆ ತಗೊಳಕ್ಕೆ ಬಂದಿದ್ದೀವಿ, ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅಂತ. ಫ್ಯಾನ್ಸಿ ಸೀರೆಗೆ ಯಾವ ಸೆಲೆಕ್ಷನ್ ಆಗುತ್ತೆ ಲಾಸ್ಟಿಗೆ, ಓಕೆನಾ? ವೆಲ್ಕಮ್ ಬ್ಯಾಕ್. ಡ್ರೆಸ್ ಚೇಂಜ್ ಆಗಿಬಿಟ್ಟಿದೆ, ಇಲ್ಲಿ ನೋಡಿ ಬ್ಯಾಕಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ನಲ್ಲ ಅಮೆಝಾನ್ದು, ಹಾಗಾಗಿ ಹೊಲ್ಸೋಣ, ಸ್ಟಿಚಿಂಗ್ ಕೊಡಬೇಕಿತ್ತು. 1 ವರ್ಷದ ಮೇಲೆ ಆಯ್ತಲ್ವಾ? 2 ವರ್ಷ ಆಯಿತಾ? 1 ವರ್ಷದ ಮೇಲೆ ಆಯಿತು ಆ್ಯಕ್ಚುಲಿ. ಅದಕ್ಕೆ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ನಾವೇ ಟೈಲರಾಗಿ ನೋಡಿ ಬೇರೆಯವ್ರಿಗೆ ಕೊಟ್ಟು ಇದು ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಇದು ಅಮೆಝಾನಿಂದ ತೊಗೊಂಡಿರೋದು. ಅದು ಯಾವ ಥರ ಸ್ಟಿಚ್ ಸೈಡಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ, ಯಾವ ಥರ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು. ಫಸ್ಟ್ ಟೈಮ್ ತೊಗೊಂಡಿದ್ದು ಅಮೆಝಾನಲ್ಲಿ ಬುಕ್ ಮಾಡಿ, ಅದು ಚೆನ್ನಾಗಿದೆ. ಇದಾನ ಮುಂದೆ ನೋಡ್ಕೊಂಡು ನೋಡಿ, ಗಾಡಿ ನೋಡೋದು ಎಷ್ಟು ಎಡ್ಜಲ್ಲಿ ಹೋಗ್ತೀಯಾ ನನಗೂ ಗೊತ್ತಿಲ್ಲ, ಅಂಗಡಿಯಲ್ಲಿದೆ ಅಂತಲೂ ಗೊತ್ತಿಲ್ಲ. ಡ್ರೆಸ್ ಸ್ಟಿಚಿಂಗ್ ಕೊಡಬೇಕು ಅಂತ ತುಂಬ ದಿನದಿಂದ ಕೊಡಬೇಕು ಅಂತಿದ್ವಿ. ಆ ಪ್ಯಾಟ್ರನ್ ಸಿಗ್ತಾ ಇರಲಿಲ್ಲ, ಇವತ್ತು ಸಿಕ್ತು, ಅದಕ್ಕೆ ಕೊಡೋಣ ಅಂತ ಹೋಗ್ತಾ ಇದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ತನುಮಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.